ಇನ್ನು ಬಿಎಸ್ ಯಡಿಯೂರಪ್ಪ ಸಮಾವೇಶಕ್ಕೆ ಹೈಕಮಾಂಡ್ ರೆಡ್ ಸಿಗ್ನಲ್. ಫೆಬ್ರವರಿ 27ನೇ ತಾರೀಕು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಸಮಾವೇಶಕ್ಕೆ ತೀರ್ಮಾನ ಮಾಡಿಕೊಳ್ಳಲಾಗಿತ್ತು. ಆದರೆ ಹೈಕಮಾಂಡ್ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದೆ. ವಿಜಯೇಂದ್ರ ಬಿಎಸ್ವೈ ಆಪ್ತರ ಬೃಹತ್ ಸಮಾವೇಶದ ಪ್ಲಾನ್ ಏನಿದೆ ಅದು ಈಗ ಫ್ಲಾಪ್ ಆಗಿದೆ. ಯಾವ ಸಮಾವೇಶವೂ ಬೇಡ, ಗೊಂದಲವೂ ಬೇಡ, ಸುಮ್ಮನೆ ತೆಪ್ಪುಗಿರಿ. ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಖಡಕ್ ಆದಂತಹ ಸಂದೇಶವನ್ನು ರವಾನೆ ಮಾಡಿರೋದು. ಯಾವುದೇ ರೀತಿ ಸಮಾವೇಶನೂ ಬೇಡ, ಎಂಥದ್ದು ಬೇಡ, ಸುಮ್ಮನಿದ್ದು ಬಿಡಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದೇ ಫೆಬ್ರವರಿ 27ನೇ ತಾರೀಕು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಆಪ್ತರು ಬೃಹತ್ ಸಮಾವೇಶ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ರು. ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡುವಂತಹ ಪ್ಲಾನ್ ಕೂಡ ಆಗಿತ್ತು. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಆದ್ರೆ ಅವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಗ್ರೀನ್ ಸಿಗ್ನಲ್ ಕೊಡುತ್ತೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರೆಡ್ ಸಿಗ್ನಲ್ ಕೊಟ್ಟಿರೋದು. ಸಮಾವೇಶಕ್ಕೆ ಬ್ರೇಕು, ಕ್ಷೇತ್ರವಾರು ಬರ್ತ್ಡೇ ಆಚರಣೆಗಷ್ಟೇ ಪ್ಲಾನ್. ಯಾವುದೇ ರೀತಿ ದೊಡ್ಡ ಮಟ್ಟದ ಸಮಾವೇಶವೂ ಇಲ್ಲ, ಎಂಥದೂ ಇಲ್ಲ. ಆದ್ರೆ ಕ್ಷೇತ್ರವಾರು ಬರ್ತ್ಡೇ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಿಎಸ್ವೈ ಯಶಸ್ವಿ ಯೋಜನೆಗಳ ಜಪ ಮಾಡ್ತಾ ಇದ್ದಾರೆ ಆಪ್ತರು. ಫಲಾನುಭವಿಗಳ ಸಮಾಗಮ ಮಾಡಬೇಕು, ಈ ಮುಖಾಂತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು. ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ನೋಡಿ. ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು, ಉಚಿತ ಸೈಕಲ್ಲು, ಸಾಲ ಮನ್ನಾ ಯೋಜನೆ, ಈ ಯೋಜನೆಗಳ ಫಲಾನುಭವಿಗಳ ಸಮ್ಮುಖದಲ್ಲಿ ಬರ್ತ್ಡೇ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಬಿಎಸ್ವೈ ಯೋಜನಾ ಫಲಾನುಭವಿಗಳನ್ನ ಸೇರಿಸೋದು. ಯಡಿಯೂರಪ್ಪ ಅವಧಿಯ ಜನಪ್ರಿಯ ಯೋಜನೆಗಳನ್ನ ಆ ಕಾರ್ಯಕ್ರಮದ ಮುಖಾಂತರ ಮೆಲುಕು ಹಾಕೋದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಎಸ್ವೈ ಬರ್ತ್ಡೇ ದಿನ ಅನ್ನದಾನ. ಅದರ ಜೊತೆಗೆ ಯಡಿಯೂರಪ್ಪ ಅವರ ಆಪ್ತ ಹಾಲಿ ಶಾಸಕರು, ಮಾಜಿ ಶಾಸಕರ ನೇತೃತ್ವದಲ್ಲಿ ಬರ್ತ್ಡೇ ಕಾರ್ಯಕ್ರಮ ನಡೆಯುತ್ತೆ. ಮೊದಲಿಗೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಯಡಿಯೂರಪ್ಪ ಆಪ್ತ ಬಣದವರು? ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು, ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಆ ಕಾರ್ಯಕ್ರಮದ ಮುಖಾಂತರ ವಿರೋಧಿ ಬಣಕ್ಕೆ, ಯಡಿಯೂರಪ್ಪ ವಿರೋಧಿ ಬಣಕ್ಕೆ ಶಕ್ತಿ ಪ್ರದರ್ಶನ ಮಾಡಬೇಕು, ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು ಅನ್ನುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆದರೆ ಆ ಪ್ಲಾನಿಗೆ ಬಿಜೆಪಿ ಹೈಕಮಾಂಡ್ ತಣ್ಣೀರೆರಚುತ್ತೆ, ರೆಡ್ ಸಿಗ್ನಲ್ ಕೊಡುತ್ತೆ. ಯಾವುದೇ ರೀತಿ ಸಮಾವೇಶ ಬೇಡ, ತೆಪ್ಪುಗಿರಿ ಅಂತ ಹೇಳಿ ಈಗ ಅದರ ಮುಂದುವರೆದ ಭಾಗ ಯಶಸ್ವಿ ಯೋಜನೆಗಳನ್ನ ಮುಂದಿಟ್ಕೊಂಡು ಜಿಲ್ಲಾವಾರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಗಮನಿಸ್ತಾ ಇದ್ವಿ, ರಾಜ್ಯ ಬಿಜೆಪಿಯಲ್ಲಿ ಒಂದೇ ಜಪ ಆಗ್ತಾ ಇರೋದು. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಸೊ ಈ ವಿಚಾರವನ್ನ ಮುಂದಿಟ್ಕೊಂಡು ಆರೋಪ ಪ್ರತ್ಯಾರೋಪಗಳು ಕೂಡ ಆಗ್ತಾ ಇದೆ. ರೇಣುಕಾಚಾರ್ಯ ಅವರು ಕೂಡ ಒಂದಷ್ಟು ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ಬರ್ತ್ಡೇ ನೆಪವನ್ನ ಇಟ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು. ಹೈಕಮಾಂಡ್ ಏನು ಸಂದೇಶವನ್ನ ರವಾನೆ ಮಾಡಿದೆ, ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ ಕೊನೆಗೆ? ಪೂರ್ಣಿಮಾ, ಪ್ರಮುಖವಾಗಿ ಏನೋ ರಾಜ್ಯ ಬಿಜೆಪಿ ನಡೀತಾ ಇರ್ತಕ್ಕಂತಹ ಆಂತರಿಕ ಕದನ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದ್ ಕಡೆ ಲಿಂಗಾಯತ ನಾಯಕರೆಲ್ಲ ಒಟ್ಟಿಗೆ ಸೇರಿ ಇದೀಗ ಯಡಿಯೂರಪ್ಪ ಕುಟುಂಬವನ್ನ ಬಿಜೆಪಿಯಿಂದ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಪಣವನ್ನ ತೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಸೇರಿ ಯಡಿಯೂರಪ್ಪನವರ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಒಂದು ವೇದ್ಯವಾಕ್ಯದೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇದೀಗ ವಿರುದ್ಧವಾಗಿ ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಾಜಿ ಸಚಿವ ಹಾಗೆ ಹೊನ್ನಳ್ಳಿಯ ಮಾಜಿ ಶಾಸಕರಾಗಿರ್ತಕ್ಕಂತಹ ರೇಣುಕಾಚಾರ್ಯ ಅವರು ಇದೀಗ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಇಡೀ ಏನೋ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಸಹ ಲಿಂಗಾಯತ ನಾಯಕರಲ್ಲ, ಅವರೆಲ್ಲ ಖಾಲಿ ಪೋಲಿ ಓಡಾಡ್ಕೊಂಡಿರ್ತಕ್ಕಂತಹ ಲಿಂಗಾಯತ ನಾಯಕರು. ಯಾವುದೇ ಕಾರಣಕ್ಕೂ ಸಹ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಸಾಧ್ಯವಿಲ್ಲ. ವಿಜಯೇಂದ್ರ ಅವರು ನೆಕ್ಸ್ಟ್ ಸಿಎಂ ಅಂತಾನೆ ಅವರು ಬಿಂಬಿಸ್ಕೊಂಡಿರ್ತಕ್ಕಂತಹ ನಾಯಕ ಅಂತ ಹೇಳ್ಬಿಟ್ಟು ನೇರವಾಗಿ ಯತ್ನಾಳ್ ಬಣಕ್ಕೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಏನೋ ಆಂತರಿಕ ಕದನದ ಹೈಲೈಟ್ಸ್. ಆದ್ರೆ
ಇನ್ನು ಯಡಿಯೂರಪ್ಪನವರ ಶಕ್ತಿ ಕುಂದಿಲ್ಲ, ಯಡಿಯೂರಪ್ಪನವರು ಜನಪ್ರಿಯ ನಾಯಕರು, ಯಡಿಯೂರಪ್ಪನವರು ಪ್ರಶ್ನಾರ್ಥಿ ನಾಯಕರು, ಲಿಂಗಾಯತರಲ್ಲಿ ಯಡಿಯೂರಪ್ಪನವರೇ ಫೇಮಸ್ ಅನ್ನೋದನ್ನ ಬಿಂಬಿಸೋದಕ್ಕೆ ಇದೀಗ ಆಪ್ತ ಬಣ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಆದರೆ ಸ್ವಲ್ಪ ಮಟ್ಟಿಗೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಆ ಮೆಗಾ ಪ್ಲಾನ್ಗೆ ತೊಡಕಾಗಿರ್ಬೋದು. ಆದರೆ ಅದನ್ನ ಮರೆಮಾಚಿ ಮತ್ತೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಏನು 27ನೇ ತಾರೀಕು ಯಡಿಯೂರಪ್ಪನವರ ಬರ್ಡೇ ಇದೆ. ಆ ಬರ್ಡೇನ ಸೆಲೆಬ್ರೇಷನ್ ಇಡೀ ರಾಜ್ಯಾದ್ಯಂತ ಮಾಡೋದಕ್ಕೆ ಇದೀಗ ಯಡಿಯೂರಪ್ಪನವರ ಆಪ್ತ ಟೀಮ್ ಸ್ಕೆಚ್ ಅನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇಡೀ ವಿಧಾನಸಭಾ ಕ್ಷೇತ್ರವಾರುಗಳು ಏನ್ ಬರ್ತವೆ ಅಲ್ಲಿ ಎಲ್ಲೆಲ್ಲಿ ಯಡಿಯೂರಪ್ಪನವರ ಫಾಲೋವರ್ಸ್ ಇರ್ತಾರೆ ಅಲ್ಲಿ ಕೇಕ್ಗಳನ್ನು ಕಟ್ ಮಾಡುವ ಮುಖಾಂತರ ಮತ್ತು ಜೊತೆಗೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಜಾರಿಗೆ ತಂದಿರ್ತಕ್ಕಂತಹ ಕೆಲವೊಂದಿಷ್ಟು ಜನಪ್ರಿಯ ಯೋಜನೆಗಳು, ರೈತ ಪರ ಆಗಿರ್ಬೋದು, ಮಕ್ಕಳ ಪರ ಆಗಿರ್ಬೋದು, ಮಹಿಳೆಯರ ಪರ ಆಗಿರ್ಬೋದು, ಹೀಗೆ ಅನೇಕ ವಿವಿಧ ಜನಾಭಿವೃದ್ಧಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳಿದೆ. ಅದರ ಪ್ರಮುಖವಾಗಿ ಭಾಗ್ಯಲಕ್ಷ್ಮಿ ಬಾಂಡ್ ಏನು ಚಿಕ್ಕ ಮಕ್ಕಳಿಗೆ ಜಾರಿಗೆ ತಂದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಯೋಜನೆ, ಇಂತಹ ಯೋಜನೆ, ಸೈಕಲ್ ಯೋಜನೆ, ರೈತರಿಗೆ ಸಾಲ ಮನ್ನಾ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಡೀ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ಜನಪ್ರಿಯ ಯೋಜನೆಗಳನ್ನು ಇಡೀ ವಿಧಾನಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡುವ ಮುಖಾಂತರ ಯಡಿಯೂರಪ್ಪನವರು ಎಷ್ಟು ಸ್ಟ್ರಾಂಗು, ಯಡಿಯೂರಪ್ಪನವರು ಎಂಥ ನಾಯಕ ಅನ್ನೋದನ್ನ ಬಿಂಬಿಸೋದಕ್ಕೆ ಇದೀಗ ಮುಂದಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಪೂರ್ಣಿಮಾ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.